ಅಂದ್ಕೊಂಡಂತಾಗಿದ್ದರೆ ಕನ್ನಡದ ರಂಗಸಮುದ್ರ ಸಿನಿಮಾದಲ್ಲಿ ಅಪ್ಪು ಸರ್ ಅಭಿನಯಿಸಬೇಕಾಗಿತ್ತು. ಬಟ್ ಅವ್ರು ಇಷ್ಟಪಟ್ಟಂತಹ ಸಿನಿಮಾ ಅನಿವಾರ್ಯವಾಗಿ ಅವರಿಲ್ಲದೆ ಈಗ ಒಂದು ಬೇರೆ ರೀತಿಯಲ್ಲೇ ಕನ್ನಡದ ಜನತೆಯನ್ನು ಸೆಳೆಯಲಿಕ್ಕೆ ರೆಡಿಯಾಗಿದೆ. ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಜೊತೆಗೆ ಬಾಹುಬಲಿ ಮತ್ತು ತ್ರಿಬಲ್ ಆರ್ ಮ್ಯೂಸಿಕ್ ಡೈರೆಕ್ಟರ್ ಎಂ ಕೀರವಾಣಿ ಅವರು ಹಾಡಿರ್ತಕ್ಕಂಥ ಹಾಡಿರುವಂತಹ ಸಿನಿಮಾ, ಇದೆಲ್ಲದರ ಬಗ್ಗೆ ನಿರ್ದೇಶಕರನ್ನು ಮಾತಾಡ್ಸೋಣ. ನಿರ್ದೇಶಕ ರಾಜ್ಕುಮಾರ್ ಅವರಿದ್ದಾರೆ. ಸರ್, ಸಹಜವಾಗಿ ಒಂದಿಷ್ಟು ವಿಚಾರಗಳು ಸಾಕಷ್ಟು ಕುತೂಹಲ ಹುಟ್ಟಿಸಿರ್ತಕ್ಕಂಥದ್ದು. ಮೊದಲನೇದಾಗಿ ರಂಗಸಮುದ್ರ ಅನ್ನೋಂಥ ಸಿನಿಮಾ ಅಂದ್ಕೊಂಡಂತಾಗಿದ್ದರೆ ಅಪ್ಪು ಸರ್ ಆ್ಯಕ್ಟ್ ಮಾಡಬೇಕಿತ್ತು ಅನ್ನೋಂಥ ವಿಚಾರ. ಸೊ ಅದು ಹೇಗಾಗಿದ್ದು ಬೆಳವಣಿಗೆ, ಏನು ಪಾತ್ರ ಮಾಡಬೇಕಿತ್ತು ಅವ್ರು ಅನ್ನೋಂಥದ್ದು? ಎಲ್ಲ ಅಂದ್ಕೊಂಡಂಗೆ ಆಗಿದ್ದರೆ ಅಪ್ಪು ಸರ್ ನಮ್ಮ ಸಿನಿಮಾದಲ್ಲಿ, ರಂಗಸಮುದ್ರ ಸಿನಿಮಾದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಪಾತ್ರ ನಿಭಾಯಿಸಬೇಕಾಗಿತ್ತು. ಸೊ ಇಷ್ಟು ವರ್ಷದಲ್ಲಿ ಅಪ್ಪು ಸರ್ನ ನಾನು ನೋಡ್ಕೊಂಡು ಬಂದಿರೋ ರೀತಿ ಅಂದರೆ ಒಂಥರ ದೇವ್ರ ಥರನೇ ನೋಡ್ಕೊಂಡು ಬಂದಿದ್ದು. ಅವ್ರಿಗೆ ಅಪ್ಪಟ ಅಭಿಮಾನಿ ಕೂಡ ಹೌದು. ಸೊ ನಮ್ಮ ಸಿನಿಮಾದಲ್ಲಿ ಅಪ್ಪು ಸರ್ ಮಾಡ್ತಾರಂಥ ವಿಚಾರ ಗೊತ್ತಾದಾಗಲೇ ನನಗೇನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿತ್ತು. ಸೊ ಕತೆ ಕೇಳಿದ್ರು ಅವರು, ಕತೆ ಕೇಳಿದ್ದೆ, ಸಿನಿಮಾನೇ ನೋಡಿದರು ಕಂಪ್ಲೀಟ್. ಶೋರೀಲ್ ತೋರಿಸಿದ್ವಿ, ಶೋರೀಲ್ ನೋಡಿದ್ಮೇಲೆ ಸಿನಿಮಾ ನೋಡ್ಬೋದಾ ಅಂತ ಕೇಳಿದರು. ಅದ್ರ ಜೊತೆಗೆ ಕಂಪ್ಲೀಟ್ ಸಿನಿಮಾ ನೋಡಿದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನೂ ಸಹ ಕೇಳಿದರು. ಅವ್ರ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಹೇಗೆ, ಅದು ಏನೇ ಅಂತೆಲ್ಲ ಕೇಳಿದರು. ಅದಾದಮೇಲೆ ಅಪ್ಪು ಸರ್ ಇನ್ನೇನು 5ನೇ ತಾರೀಕು ನವೆಂಬರ್ ಇದರಲ್ಲಿ ಶೂಟಿಂಗ್ ಮಾಡಬೇಕಾಗಿತ್ತು. ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಇಡೀ ಚಿತ್ರತಂಡನೇ ಹರ್ಷೋದ್ಗಾರದಲ್ಲಿದೆ. ಅಷ್ಟೊಂದಂಥ ಮೂಮೆಂಟ್ನ ಜಸ್ಟು ಕೆಲವೇ, ನಾನು ಸಹ ಅದು ಹಿಂದೆ ದಿನ ಮಾತಾಡಿದ್ದೀನಿ ಅಪ್ಪು ಸರ್ ಜೊತೆ. ಸರ್ ಈ ಥರ ಯಾವಾಗ ಶುರು ಮಾಡ್ಕೊಳ್ಳೋಣ ಹೇಳಿದ್ದೀನಿ, ಜೇಮ್ಸ್ ಮುಗಿದ ತಕ್ಷಣ ಇಮಿಡಿಯೇಟ್ ಶುರು ಮಾಡೋಣ, ಸತೀಶ್ಗೆಲ್ಲ ಮಾತಾಡ್ತಿದ್ದೀನಿ ಅಂತಂದು ಹೇಳಿ. ಸೊ ಅಂಥ ಮೂಮೆಂಟ್ನ ಕೆಲವೇ ಇದರಲ್ಲಿ ನೆಕ್ಸ್ಟ್ ಡೇ ಕಟ್ ಮಾಡಿದರೆ ಅಪ್ಪು ಸರ್ ನಮ್ಮ ಜೊತೆಗಿಲ್ಲ. ಸೊ ಎಂಟೈರ್ ಕರ್ನಾಟಕ ನಾನು ಈ ಸಿನಿಮಾನೇ ಅಪ್ಪು ಸರಿಗೆ ಡೆಬ್ಯೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅಪ್ಪು ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರೆ ಎತ್ತಿದ ಕೈ. ಅವರು ಯಾರ ಹತ್ರ ಏನಿದೆ ಟ್ಯಾಲೆಂಟು ಅಂದ ಗುರ್ಸೋದ್ರಲ್ಲೂ ಎತ್ತಿದ ಕೈ. ನಂತರ ಎಷ್ಟೋ ಡೈರೆಕ್ಟರ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಎಲ್ಲರಿಗೂ ಹೆಗಲ ಮೇಲೆ ಕೈ ಹಾಕಿ ಬೆಂತಡ್ದಂಥ ವ್ಯಕ್ತಿ ಈ ಸಿನಿಮಾದಲ್ಲಿ. ನನಗೆ ಒಂದು ಕಡೆಯಿಂದ ನಾನು ಸಿನಿಮಾ ನೋಡಿದ್ದಾರೆ ಅನ್ನೋದು ಅದೃಷ್ಟ ಅನ್ನೋದಾದರೆ, ಇನ್ನೊಂದು ಕಡೆ ನಾನು ಒಂಥರ ನತದೃಷ್ಟ ಅನ್ನೋದು ಅವ್ರನ್ನ ನಮ್ಮ ಸಿನಿಮಾದಲ್ಲಿ ಕರ್ಕೊಂಡು ಆಗಲಿಲ್ಲ ಅನ್ನೋದು ಭಾಳ ಬೇಜಾರು. ಸಹಜವಾಗಿ ಇದಕ್ಕೆ ಪೂರಕವಾಗಿ ರಾಘಣ್ಣ ಅವ್ರು ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ರು. ಡೈರೆಕ್ಟರ್ ಫಸ್ಟ್ ಕತೆ ಹೇಳ್ತಾ ಇದ್ರು, ರಾಜ್ಕುಮಾರ್ ನಾನು ಮಾತಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಅರ್ಧ ಸಿನಿಮಾನ ಒಪ್ಕೊಂಡಿದ್ದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಅಪ್ಪು ಸರ್ ಮಾಡಿದ ಪಾತ್ರವನ್ನು ನಾನು ತೂಗ್ಸೋಕ್ಕಾಗುತ್ತೋ ಇಲ್ವೋ, ಬಟ್ ಒಂದಿಷ್ಟು ನ್ಯಾಯ ಕೊಡುವಂಥ ಪ್ರಯತ್ನ ಮಾಡಿ ಅನ್ನೋಂಥದ್ರ ಜೊತೆಗೆ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ರಾಘಣ್ಣವರ ಆಯ್ಕೆ ಹೇಗೆ, ಅವರ ಪಾತ್ರ ಏನು ಅನ್ನುವಂಥದ್ದು? ರಾಘಣ್ಣವರು ಪಾತ್ರ ನಿಭಾಯಿಸ್ತಾರೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಅದು ಅವ್ರ ದೊಡ್ಡತನ. ಅಪ್ಪು ಸರ್ ಆದಮೇಲೆ ನಾವು ಏನು ಮಾಡಬೇಕು ಅನ್ನೋ ಮೈಂಡ್ ಬ್ಲಾಂಕ್ ಇತ್ತಂದ್ರೆ ಕಂಪ್ಲೀಟು. ಸೊ ಶಿವಣ್ಣ ಸರ್ ಹತ್ರ ಹೇಳೋದ ಏನು ಮಾಡೋದು, ಒಪ್ಕೊತಾರ, ಇವೆಲ್ಲ ಪ್ರಶ್ನೆಗಳಾಗಿತ್ತು. ಶಿವಣ್ಣ ಸರ್ ಹೇಳಿದ್ದು ಸಹ ಅದನ್ನೇ. ಅಂದರೆ ಅಪ್ಪು ಸರ್ ಮಾಡಬೇಕಾಗಿರೋ ಕ್ಯಾರೆಕ್ಟರ್ ನಾನು ಮಾಡಿದರೆ ಎಷ್ಟರ ಮಟ್ಟಿಗೆ ತೂಕ ಸಿಗುತ್ತೋ ಇಲ್ಲ ಅಂತ, ಅದು ದೊಡ್ಡತನ ಅವ್ರದ್ದು. ಸೊ ನಾವೇನೇನೋ ಹೇಳ್ಬೋದು, ಬಟ್ ಅವ್ರ ದೊಡ್ಡತನ ಅದು. ಅಪ್ಪು ಸರ್ ಆ ಪಾತ್ರನ ಹೆಂಗೆ ನಿಭಾಯಿಸ್ತೀನಿ ಏನೋ ಇಲ್ಲ ಅನ್ನೋ ಥರ ಎಲ್ಲ ಮಾತಾಡಿದ್ದಾದಮೇಲೆ ರಾಘಣ್ಣವ್ರನ್ನೇ ಮಾಡಿಸೋಣ. ಯಾಕಂದರೆ ಒಂದು ಒಳ್ಳೆ ಮಾತನ್ನ ಎಲ್ಲರೂ ಹೇಳಿದ್ರೆ ತೊಗೊಳ್ಳಲ್ಲ ಜನ. ಯಾರು ಹೇಳ್ಬೇಕು ಅವ್ರು ಹೇಳಿದಾಗ ಅಷ್ಟೇ ಅದು 10 ಜನಕ್ಕೆ ರೀಚ್ ಆಗುತ್ತೆ. ಆ ಥರ ವ್ಯಕ್ತಿತ್ವನೇ ಅಪ್ಪು ಸರ್. ಸೊ ಆ ದೊಡ್ಡ ಮನೆಗಿರೋ ಶಕ್ತಿನೇ ಅದು. ಸೊ ಆ ದೊಡ್ಡ ಮನೆಯ ಶಕ್ತಿನೇ ಇನ್ನೊಂದು ಬಂದಿಲ್ಲಿ ಆ ಮಾತನ್ನ ಹೇಳುತ್ತೆ. ಸಿನಿಮಾದಲ್ಲಿ ಏನು ಬೇಕೋ ಆ ಪಾತ್ರಕ್ಕೆ ಏನು ಡೈಲಾಗ್ಸ್ ಇದೆಯೋ ಅದು ತೂಕವಾಗಿರೋರು ಹೇಳಿದ್ದಾರೆ. ಆ ಡೈಲಾಗ್ಸ್ಗೆ ಒಂದು ಅರ್ಥ ಸಿಕ್ಕಿದೆ ಸರ್. ಎಸ್, ಅಂದರೆ ಆರಂಭದಲ್ಲಿ ರಾಘಣ್ಣ ಅವ್ರ ಅಪ್ಪು ಸರ್ ಫೋಟೋನ ಹಿಂಗೆ ಕೈ ನೇವರಿಸಿ ನಂತರ ಭಾವುಕರಾಗಿ ಕಾಣಿಸ್ತಾರೆ. ಆ ಸನ್ನಿವೇಶ ಸಿನಿಮಾಗೆ ಎಷ್ಟು ಆಪ್ಟ್ ಆಗುತ್ತೆ? ಯಾಕಂದರೆ ಜನಪದ ಕತೆ ಅಂತ ಹೇಳ್ತಿದ್ರಿ, ಅದು ಯಾಕೆ ಅನ್ನೋದು? ಸರ್, ಸಿನಿಮಾ ಟ್ರಾವೆಲಿಂಗ್ ಆಗೋದೇ 90s, ಅಂದರೆ 90ರ ದಶಕದಲ್ಲಿ ನಡೆಯೋ ಕತೆ. ಸೊ ಆಗಿನ ಇದರಲ್ಲಿ ನೀವು ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ರಾಘಣ್ಣವರ ಯಾಕೆ ಈ ಕನೆಕ್ಟಿವಿಟಿ ಸಿಕ್ತು ಅಂತ ಗೊತ್ತಾಗುತ್ತೆ. ಆಗ ಏನೋ ಒಂದು ಸನ್ನಿವೇಶ ನಡೆಯುತ್ತೆ. ಆ ಸನ್ನಿವೇಶದಲ್ಲಿ ಅಪ್ಪು ಸರ್ ಜೊತೆ ಕನ್ವರ್ಸೇಷನ್ ಆಗುತ್ತೆ. ಅದಾದಮೇಲೆ ನಿಮ್ಗೆ ಸಿನಿಮಾದಲ್ಲಿ ನೋಡುವಾಗ ಗೊತ್ತಾಗುತ್ತೆ. ಫೋಟೋ ಹಿಡ್ಕೊಂಡು ಅದ್ರ ಮೇಲೆ ಸವರುವಂಥ ಒಂದು ದೃಶ್ಯ ಕಾಣಿಸುತ್ತೆ. ಎಸ್, ಸಿನಿಮಾದ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ ಬಾಹುಬಲಿ ಮತ್ತು ತ್ರಿಬಲ್ ಆರ್ ಅಂತಹ ಮ್ಯೂಸಿಕ್ ಡೈರೆಕ್ಟರ್, ಆಸ್ಕರ್ ಪ್ರಶಸ್ತಿ ವಿಜೇತ ಮ್ಯೂಸಿಕ್ ಡೈರೆಕ್ಟ್ರು ನಿಮ್ಮ ರಂಗಸಮುದ್ರ ಸಿನಿಮಾಗೆ ಹಾಡೋಕ್ಕೆ ಒಪ್ಪಿದ್ದು ಹೇಗೆ? ಆ ಪ್ರೊಸೀಜರ್ ಹೇಗಾಯಿತು? ಅವರು ಇವತ್ತು ಬೇರೆ ಟ್ವೀಟ್ ಮಾಡಿ ಆ ಸಿನಿಮಾಗೆ ವಿಶ್ ಮಾಡಿದ್ದಾರೆ. ಸೊ ಆ ಜರ್ನಿ ಬಗ್ಗೆ ಹೇಳೋದಾದರೆ ಸರ್, ಅದು ಕೀರವಾಣಿ ಸರ್ ಅಂದರೆ ನನಗೊಂದು ದೊಡ್ಡ ಶಕ್ತಿ ಸರ್. ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಕೀರವಾಣಿ ಸರ್ ಹತ್ರ ಹಾಡಿಸ್ಬೇಕನ್ನೋ ನನಗೂ ಇತ್ತು. ಬಟ್ ಇದನ್ನು ಅವ್ರಿಗಿನ್ನ ಮುಂಚೆ ಬಾಲು ಸರ್ ಹಾಡಬೇಕಾಗಿತ್ತು, SP ಬಾಲಸುಬ್ರಹ್ಮಣ್ಯ ಸರ್ ಹಾಡಬೇಕಾಗಿತ್ತು. ಅವ್ರನ್ನ ನಾವು ಕಳ್ಕೊಂಡ್ವಿ. ಅವರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಹಾಡೋದನ್ನ ನಾವು ಮತ್ತೆ ಅವ್ರನ್ನೂ ಸಹ ಕಳ್ಕೊಂಡ್ವಿ. ಅದು ನಮ್ಮದು ಕೂಡ ಇದು ನತದೃಷ್ಟ ಅಂತಂತಲ್ಲ. ಆ ಥರ ಅವರು ಸಾಂಗ್ ಕೇಳಿದರು, ಬಟ್ ಹಾಡ್ಸ್ಕೊಳಕ್ಕೆ ನಮ್ಮ ಅದೃಷ್ಟ ಇರಲಿಲ್ಲ ಅಷ್ಟೇ. ಅದಾದಮೇಲೆ
ಕೀರವಾಣಿ ಸರ್ ಹತ್ರ ಹಾಡಿಸ್ಬೇಕು ಅಂತ ಇಡೀ ಟೀಮು ಮಾತಾಡ್ಕೊಂಡಿದ್ವಿ. ಬಟ್ ಕೀರವಾಣಿ ಸರ್ ನಂಬರು ಕನೆಕ್ಟ್ ಮಾಡೋದು ಹೇಗೆ ಅಂತಂದು ಯೋಚನೆ ಮಾಡೋ ಟೈಮಲ್ಲಿ ನನಗೆ ಒಂಚೂರು ಇರೋ ಕಾಂಟ್ಯಾಕ್ಟಲ್ಲಿ ಮೇಡಮ್ ಅವ್ರ ನಂಬರ್ ಇತ್ತು, ಅವರು ಮಿಸ್ಸಸ್ ಅವ್ರ ನಂಬರ್ ಇತ್ತು ಮೇಡಮ್ ಅವ್ರದ್ದು. ಅವ್ರಿಗೆ ಮಾತಾಡಿದಾಗ ಸರ್ ನಂಬರ್ ಕಳಿಸಿ, ನೀನು ಅವ್ರ ಜೊತೆಗೆ ಮಾತಾಡಿ ಅಂತಂದರು. ಓಕೆ ಮೇಡಮ್, ನಂಬರ್ ಸಿಕ್ತು. ಕೀರವಾಣಿ ಸರ್ ಜೊತೆಗೆ ಸತತವಾಗಿ ಒಂದು 3 ತಿಂಗಳು ನಾನು ಮಾತಾಡೋಕ್ಕಾಗಲ್ಲ, ಯಾಕೆ ಮ್ಯೂಸಿಕ್ ಡೈರೆಕ್ಟ್ರೇ ಮಾತಾಡಬೇಕು ಆ ವಿಚಾರನ ಅಂತ ಮ್ಯೂಸಿಕ್ ಡೈರೆಕ್ಟ್ರ್ ಮಾತಾಡ್ತಾ ಇದ್ದರು. ಹೊಯ್ಸಳ ಸರು ಅದನ್ನು ಇಲ್ಲ ಅವ್ರ ಹತ್ರನೇ ಹಾಡ್ಸೋಣ ಅನ್ನೋದೆಲ್ಲ ಫೈನಲ್ ಆಗಿತ್ತು. ಇನ್ನೇನು 3 ತಿಂಗಳಾಯಿತು, ಸಿಗ್ತಾ ಇಲ್ಲ ನಮಗೆ, ಇನ್ನೇನು ಮಾಡೋದು, ಇನ್ನೆಷ್ಟು ದಿನ ಅಂತ ಕಾಯೋದು ಅನ್ನೋ ಟೈಮಲ್ಲಿ ನನಗೂ ಬಿಟ್ಕೊಡೋಕ್ಕಾಗಿಲ್ಲ ಸರ್. ಅಂಥ ವ್ಯಕ್ತಿನ ನನಗೂ ಒಂದು ಕನಸಿರುತ್ತೆ, ಈ ಥರ ಬರಬೇಕು, ಈ ಸಾಂಗ್ ಹಿಂಗೆ ಇರುತ್ತೆ, ಕ್ಲೈಮ್ಯಾಕ್ಸು ಪಿಕ್ಚರೇಷನ್ ಮಾಡಿಬಿಟ್ಟಿದ್ದೀನಿ, ಕಣ್ಣಲ್ಲೇ ಕಂಪ್ಲೀಟ್ ಪಿಕ್ಚರೇಷನ್ ತಲೆಯಲ್ಲಿದೆ ನನಗೆ. ಆ ವಾಯ್ಸ್ಗೋಸ್ಕರ ಕಾಯ್ತಾಯಿದ್ವಿ. ಒಂದು ಮೆಸೇಜ್ ಮಾಡಿದ್ವಿ ಕೀರವಾಣಿ ಸರ್ಗೆ, ಸರ್ ಈ ಥರ ಅಂತ ನಾನು ಪರಿಚಯ ಮಾಡಿಕೊಂಡು ಮೆಸೇಜ್ ಮಾಡಿದ ತಕ್ಷಣ ಅವರು ಅದೇನು ಗೊತ್ತಿಲ್ಲ ಇನ್ಸಿಡೆಂಟು, ಒಂದು 10 ನಿಮಿಷದಲ್ಲಿ ನನಗೆ ಫೋನ್ ಮಾಡ್ತಾರೆ. ಸಾರಿ ರಾಜ್ಕುಮಾರ್, RRR ರೆಕಾರ್ಡಿಂಗಲ್ಲಿ ತುಂಬ ರೆಕಾರ್ಡಿಂಗ್ ನಡೀತಾ ಇದೆ, ತುಂಬ ಬ್ಯುಸಿ ಇದ್ದೆ, ಇಲ್ಲ ಖಂಡಿತ ನಾನು ಹಾಡ್ತೀನಿ, 5 ನಿಮಿಷ ನನಗೆ ಟೈಮ್ ಕೊಡಿ, ನಿಮ್ಮ ಮತ್ತೆ ಕಾಲ್ ಮಾಡ್ತೀನಿ ಅಂತ. 5 ನಿಮಿಷದಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ದೇಸಿ ಮೋಹನ್ ಅವ್ರಿಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದಾರೆ. ಅಂದರೆ ಶುಕ್ರವಾರ ಐ ಥಿಂಕ್ ಅವ್ರು ಕಾಲ್ ಮಾಡಿದ್ದು, ಶನಿವಾರ ಬರೋಕ್ಕೆ ಹೇಳಿದ್ದಾರೆ, ಸಂಡೇ ರೆಕಾರ್ಡ್. ಸೊ ಅದು ಯಾವ ಜನ್ಮದಲ್ಲಿ ಅದು ಏನಂತಾರಲ್ಲ ಪುಣ್ಯ ಅಂತಾರಲ್ಲ, ಆ ಥರ ನನಗೆ ಅವರು ಅಲ್ಲಿ ಕರೆದಾಗೋದು ಅಷ್ಟೇ. ಹೈದ್ರಾಬಾದಿಗೆ ನಾನು ಪ್ರೊಡ್ಯೂಸರ್ ಸರ್ ಈ ಥರ ಒಂದು ನಮ್ಮ ಸ್ನೇಹಿತರೆಲ್ಲ ಹೋಗಿದಾಗ ಮೋಹನ್ ಅಣ್ಣ ಅವರೆಲ್ಲ ಸಾಂಗ್ಸ್ ಬಗ್ಗೆ ಕೇಳಿಸಿದ್ದಾರೆ, ಹೇಳಿದ್ದಾರೆ. ರಾಜ್ಕುಮಾರ್ ಯಾರು ಅಂತಲೂ ಕೇಳಿದರು. ಸೊ ಒಳಗಡೆ ಕರೆದ್ರು, ಹೋದಾಗ ನೀವೇನ ರಾಜ್ಕುಮಾರ್? ಹೌದು ಸರ್. ಅಂದರೆ ಆ ಪ್ರೀತಿ ಒಂಥರ ಕನೆಕ್ಟ್ ಆಯ್ತಾ ಹೋಯ್ತು. ಅದು ಬೇರೆಯವ್ರು ಅಂತ ನನಗೂ ಒಂದು ಕ್ಷಣ ಭಯ ಇದೆ, ಬಟ್ ಅವ್ರು ನೋಡ್ತಾ ಇದ್ದಾಗ ಏನೋ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಅನ್ನೋ ಥರ ನನಗೂ ಫೀಲ್ ಇತ್ತು. ಆಮೇಲೆ ಕೇಳಿದರು ನನಗೆ, ರಾಜ್ಕುಮಾರ್ ಇದನ್ನು ಸಂಕ್ಷಿಪ್ತ ಕತೆ ಏನಾದರೂ ಹೇಳ್ಬೋದಾ ಅಂತಂದು ಕೇಳಿದರು. ಕತೆ ಹೇಳಿದೆ. ಹೇಳಿದ ಮೇಲೆ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಹೋಗಿದ್ದೆ, ಲ್ಯಾಪ್ಟಾಪ್ ತೊಗೊಂಡೋಗಿ ಆ ಸಾಂಗ್ ಎಡಿಟ್ ಆಗಿತ್ತು. ಸರ್ ಈ ಥರ ಸನ್ನಿವೇಶದಲ್ಲಿ ಈ ಥರ ಪಿಕ್ಚರೇಷನ್ ಇದೆ ನೋಡಿ ಸರ್ ಒಂದು ಟೈಮ್ ಅಂತಂದರು. ಸಾಂಗ್ ನೋಡಿದರು ಅವರು. ಸೀರಿಯಸ್ಲಿ ಅವರು ಹೇಳಿದ್ದು ನನಗೆ, ಒಬ್ಬ ಹೊಸಬರಿಗೆ, ನೀನು ಹೊಸಬ, ನಿಮ್ಮ ಥರನೇ ನಾನು ಬಂದಿದ್ದೀನಿ, ನೀವು ಭಯ ಅಥವಾ ಮತ್ತೊಂದು ಏನೂ ಇಲ್ಲದೇ ಸಂಕೋಚವಾಗಿ ಕೆಲಸ ತೊಗೊಳ್ಳಿ, ಇನ್ನೊಂದು ಟೇಕು ನಿಮ್ಗೆ ಹೇಗೆ ಬೇಕು, ಒಬ್ಬ ನಿರ್ದೇಶಕ, ಒಬ್ಬ ಸಂಗೀತ ನಿರ್ದೇಶಕ ಇದೇ ಥರ ಬೇಕು ಅನ್ನೋದಿರುತ್ತೆ, ಖಂಡಿತ ಕೇಳಿ ಅಂತಲೇ ಹೇಳಿದರು. ಓಕೆ ಸರ್, ಸರಿ ರೀ. ಅವ್ರು ದೊಡ್ಡತನ ನೋಡಿ, ಅದು ನಾವು ಕೇಳೋಕ್ಕಾಗುತ್ತೆ, ಬಟ್ ಅದಕ್ಕೆ ಅವಕಾಶನೇ ಕೊಡಲ್ಲ ಅನ್ನೋದು ಗೊತ್ತಿದೆ. ಹಾಡ್ತಾ ಇದ್ದಾರೆ, ನಮ್ಮೆಲ್ಲರ ಕಣ್ಣಿಗೆ ಒಂದು ಕ್ಷಣ ನೀರಿದೆ. ನಾವೊಂದು 2 ರಿಂದ 3 ಅವರ್ ಅವ್ರು ದೊಡ್ಡದಲ್ಲಿ ಹಾಡು ಕಳಿಸೋದು. ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ ಗೊತ್ತಾದ ತಕ್ಷಣ ನಮ್ಮನ್ನೆಲ್ಲ ಕೂರಿಸಿ ಒಳಗಡೆ ಬೂತಲ್ಲಿ ಹಾಡುವಂಥ ವೇದಿಕೆ ಇದ್ರು, ಅವರು ನಮ್ಮ ಹತ್ರನೇ ಮೈಕ್ ತರಿಸಿ ಎಲ್ಲರನ್ನೂ ಕೂರಿಸಿ ನಮ್ಮ ಮುಂದೆನೇ ಕಣ್ಮುಂದೆನೇ ಹಾಡ್ತಾರೆ. 4 ರಿಂದ 5 ಅವರ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೆಂಗಳೂರಲ್ಲಿ ಕಳೆದಂಥ ಎಲ್ಲ ನೆನಪುಗಳನ್ನು ಮರುಕಳಿಸ್ತಾರೆ. ಅದಕ್ಕಿಂತ ಅದೃಷ್ಟ ನನಗೇನು ಬೇಕು ಸರ್. ಅವಾಗ ಬೆಳೆದಿರೋ ಸಂಬಂಧ ಇವತ್ತು ಟ್ವಿಟರ್ ಮಾಡೋವರೆಗೂ ಬಂದಿದೆ. ಇವತ್ತು ಆ್ಯಕ್ಚುಲಿ ದೊಡ್ಡತನ ಅಂತಾರಲ್ಲ, ಅದು ಎಲ್ಲಿರುತ್ತೆ ಅಂದರೆ ಕೀರವಾಣಿ ಸರ್ ಬೆಳಗ್ಗೆ ನಾನು ಜಸ್ಟ್ ಇದರಲ್ಲಿ ಹಾಕಿದ್ದೆ, ಏನೋ ಲಿಂಕ್ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದೆ, ನೋಡ್ತಾರೆ, ಆವಾಗಲೂ ನೋಡ್ತಾ ಇರ್ತಾರೆ. ನಾನು ಅವ್ರ ಜೊತೆಗೆ ಕೆಲವೊಂದು ಸರಿ ಮಾತಾಡಿದ್ದು, ನಾನು ಮಾತಾಡ್ತಾ ಇರ್ತೀನಿ ಅವಾಗ. ಆಗ ಸ್ಟೇಟಸ್ ನೋಡಿ ನನಗೆ ವೆರಿ ನೈಸ್ ರಾಜ್ಕುಮಾರ್ ಅಂತ ಮೆಸೇಜ್ ಮಾಡ್ತಾರೆ. ಥ್ಯಾಂಕ್ ಯು ಸರ್ ಅಂತಂದು, ನಾನು ಇದಕ್ಕಿಂತ ನನಗೆ ಇನ್ನೇನು ಅವಾರ್ಡ್ ಬೇಕು, ಅಂಥವ್ರು ಲೆಸೆಂಡು ನನ್ನ ಸಿನಿಮಾ ನೋಡಿ ವೆರಿ ನೈಸ್ ಅಂತ ಕಳಿಸೋದು. ಥ್ಯಾಂಕ್ ಯು ಸರ್, ನನಗೇನು ಇದಕ್ಕಿಂತ ದೊಡ್ಡ ಅವಾರ್ಡ್ ಏನೂ ಬೇಡ ಅಂತ ನಾನು ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲಿ ಕಾಲ್ ಬರುತ್ತೆ. ಕಾಲ್ ಬಂದು ಸರ್ ಹೇಳ್ತಾರೆ, ಸೀರಿಯಸ್ಲಿ ಥ್ಯಾಂಕ್ ಯು ಸರ್, ಈ ಥರ ನನಗೆ ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೆ, ನೀವು ನಮ್ಮ ಟ್ರೈಲರನ್ನು ನೋಡಿ ಇಷ್ಟೊಂದು ಮೆಚ್ಕೊಂಡಿರೋದು, ಥ್ಯಾಂಕ್ ಯು ಸರ್ ಅಂತ. ಅವರೊಂದು ಮಾತಂದರು ಸೀರಿಯಸ್ಲಿ, ಅಂದರೆ ಇಂಥ ಒಳ್ಳೆ ಮೇಕಿಂಗ್ ಜೊತೆಗೆ ಇಂಥ ಒಳ್ಳೆ ಕಂಟೆಂಟ್ ಬರ್ತಾಯಿದೆ, ಇದನ್ನು ನಾನು ಶೇರ್ ಮಾಡೋದು ಇನ್ಯಾರು ಮಾಡಲಿ, ಇದನ್ನು ನಾನು ಮಾಡೋದು ಇನ್ಯಾರು ಮಾಡೋಕ್ಕಾಗುತ್ತೆ, ಖಂಡಿತ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ, ನಿಮಗೆ ತುಂಬ ಒಳ್ಳೇದಾಗುತ್ತೆ. ಸೊ ಅವ್ರು ಶೇರ್ ಮಾಡಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಆಮೇಲೆ ನೋಡ್ತೀವಿ, ನಮಗೂ ಶಾಕು, ಯಾಕಂದ್ರೆ ನಾವು ಏನೂ ಹೇಳಿಲ್ಲ, ಏನೂ ಮಾಡಿಲ್ಲ, ಆದರೆ ಅದು ನೋಡಿದ ಮೇಲೆ ನಮಗೂ ಅರ್ಥ ಆಗಿದ್ದು. ಸೊ ಇವತ್ತು ರಂಗಸಮುದ್ರ ಚಿತ್ರ ಬರೀ ಕರ್ನಾಟಕದಲ್ಲಿ ಅಷ್ಟೆಲ್ಲ ಅವ್ರು ಮಾಡಿದ್ದಾರೆ ಅಂದರೆ ಎಂಟೈರ್ ತೆಲುಗು ಇಂಡಸ್ಟ್ರಿ ಕೂಡ ನೋಡಿರ್ತಾರೆ. ಇವತ್ತು ಅವ್ರದ್ದು ಟ್ವಿಟರಲ್ಲೇ ಎಷ್ಟೊಂದು ಶೇರ್ ಆಗಿದೆ. ಬಾಹುಬಲಿ ಟೀಮ್ ಅವರು ನೋಡಿರ್ಬೋದು, RRR ಟೀಮ್ ಅವರು ನೋಡಿರ್ಬೋದು, ಎಂಟೈರ್ ತೆಲುಗು ಇಂಡಸ್ಟ್ರಿ ನನ್ನ ಸಿನಿಮಾನ, ಅದು ನಮ್ಮ ಸಿನಿಮಾ ಟ್ರೈಲರ್ನ ನೋಡಿರ್ತಾರೆ. ಖಂಡಿತ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಸರ್. ಕೀರವಾಣಿ ಸರ್ ಒಂಥರ ನನಗೂ ಮಹಾಗುರು ಸರ್. ಎಸ್, ಫೈನಲಿ ಜನಪದ ಕತೆ, ನಮ್ಮ ನೆಲದ ಕತೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಅದರ ಜೊತೆಗೆ ಇದು ಎಷ್ಟು ವಿಶೇಷವಾಗಿ ಅಭಿಮಾನಿಗಳನ್ನು ಸೆಳಿಬೋದು ಅನ್ನುವಂಥದ್ದು. ಸರ್, ಇಷ್ಟು ದಿನ ಜನಪದ, ಖಂಡಿತ ಜನಪದದ ಬಗ್ಗೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ, ಎಲ್ಲವೂ ಗೆದ್ದಿದ್ದಾವೆ ಸಹ. ನನ್ನ ಸಿನಿಮಾದಲ್ಲಿ ಏನು ಮಾಡಬೇಕು ಆ ಪಾತ್ರನ ಅಂತಂದು ಬಂದಾಗಲೇ ಕಣ್ಮುಂದೆ ಬಂದಿದ್ದು ಆ ಡೊಳ್ಳು ಕಲಾವಿದ. ಯಾಕೆ ಸರ್, ಗಂಡು
ವಿದ್ಯೆ ಅಂತಂತಾರೆ ಅದನ್ನು, ಡೊಳ್ಳು ಗಂಡು ವಿದ್ಯೆ. ಅದು ಉತ್ತರ ಕರ್ನಾಟಕದಲ್ಲಿ ಆ ಸೌಂಡಿನ ದಮ್ಮೆ ಬೇರೆ. ಆ ರಮ್ ಅಂತಂದು ಬಂತು ಅಂದರೆ ಅದ್ರ ಗತ್ತೆ ಬೇರೆ, ಎಂಥರಿಗೂ ಕುಣಿಬೇಕು ಅನಿಸುತ್ತೆ. ಸೊ ಆ ಪಾತ್ರನ ಸೃಷ್ಟಿಸಿದಾಗ ರಘು ಸರ್ ಕೇಳಿದ, ರಘು ಸರ್ ತುಂಬ ಖುಷಿಪಟ್ಟರು, ಓಕೆ ಕ್ಯಾರೆಕ್ಟರ್ ಮಾಡೋಣ ಅಂತಂದರು. ಬಟ್ ಅವರು ಸಪೋರ್ಟ್ ಮಾಡೋದಂತೂ ರಂಗಣ್ಣ ರಘು ಸರ್ ಸಪೋರ್ಟ್ ಹೇಗಿತ್ತು ಅಂದರೆ ಸಿನಿಮಾದಲ್ಲಿ ನಮಗೆ ಭಯ ಒಂದು ಕ್ಷಣ, ಯಾಕಂದರೆ ನಾವು ಹೊಸಬರು, ಅವರು ಅಲ್ಲಿ ದೈತ್ಯ ಪ್ರತಿಭೆ, ಅವ್ರ ಹತ್ರ ನಾವು ಹೆಂಗೆ ಬಟ್ ಅದು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ಅವರು ಪ್ರತಿಯೊಂದಕ್ಕೂ ಏನು ಬೇಕು ಸಪೋರ್ಟ್ ಮಾಡಿದರು. ಈ ಸಿನಿಮಾದಲ್ಲಿ ಅವರು ಎಂಟ್ರಿ, ಅವರು ಡೈಲಾಗ್ಸ್ ನೀವು ನೋಡಿದಾಗ ನಿಮ್ಗೆ ಅನಿಸುತ್ತೆ, ಪ್ರತಿಯೊಬ್ಬ ಆಡಿಯನ್ಸ್ಗೂ ಅನಿಸುತ್ತೆ ಅದು ಡೊಳ್ಳಿನ ತಾಕತ್ತು ಪ್ಲಸ್ ಆ ವಿದ್ಯೆಗಿರೋ ಗತ್ತು. ಥ್ಯಾಂಕ್ ಯು ರಾಜ್ಕುಮಾರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ರಂಗಸಮುದ್ರ ಸಿನಿಮಾದ ನಿರ್ದೇಶಕ ರಾಜ್ಕುಮಾರ್ ಅಸ್ಕಿ ಅವರ ಮಾತಾಗಿರ್ತಕ್ಕಂಥದ್ದು. ಅಪ್ಪು ಸರ್ ಯಾಕೆ ಈ ಸಿನಿಮಾದಲ್ಲಿ ಅಭಿನಯಿಸೋಕೆ ಒಪ್ಕೊಂಡಿದ್ರು ಅನ್ನೋಂಥದ್ರ ಜೊತೆಗೆ ಬಾಹುಬಲಿಯ ಮ್ಯೂಸಿಕ್ ಮಾಂತ್ರಿಕ ಸಿನಿಮಾಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್.